ಲ್ಯಾಂಡ್ಲಾರ್ಡ್ ಮೂವಿದ ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದಾರು. ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ ಬಹಳಷ್ಟು ಎಕ್ಸೈಟ್ಮೆಂಟ್ ಕಾಯತಿನ್ಯಾನ ಇದು ಯಾವಾಗ ಬರ್ತದೆ ಅಂತೇಳಿ ಫೈನಲ್ ಆಗಿ ರಿಲೀಸ್ ಆಗೈತಿ. ತಡ ಮಾಡೋದು ಬೇಡ, ಇದ್ರ ಬಗ್ಗೆ ಮಾತಾಡೋಣ. ದುನಿಯಾ ವಿಜಯ್ ಅವರ ಆನಂತರ ರಚಿತಾ ರಾಮ್ ಅವರು ಆಕ್ಟಿಂಗ್ ಮಾಡಿರುವಂಥ ಒಂದು ಮೂವಿ ಆಗೈತಿ. ಇದ್ರೊಳಗೆ ನಾವು ವಿಲನ್ ರೋಲ್ ಬಹಳಷ್ಟು ಫೋಕಸ್ ಇರುವಂಥ ರೋಲ್ ಅನ್ನ ಹೇಳ್ಬೋದು. ಕಾರಣ ಅದು ನಮ್ಮ ರಾಜ್ಬೀರ್ ಶೆಟ್ಟಿ ಅವರ ನಿಭಾಯಿಸಿದಾರು. ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ ರಾಜ್ಬೀರ್ ಶೆಟ್ಟಿ ಅವ್ರನ್ನ ಈ ರೀತಿ ಗೆಟಪ್ ನೋಡ್ತಾ ಇರೋದು ಬಹಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಹೇಳ್ಬೋದು. ವಿಲನ್ ರೋಲನ್ನು ಪಕ್ಕಾ ವಿಲನ್ ಆಗಿ ಒಂದು ನಿಭಾಯಿಸತಾರ ಅಂತ ಹೇಳ್ಬೋದು. ಟೋಟಲ್ ಆಗಿ ಒಂದು ಟ್ರೈಲರ್ ನೋಡ್ಕಸ ನನ್ನ ಕಡೆಯಿಂದ ಈ ಟ್ರೈಲರ್ ಸಿಗುವಂಥ ಸ್ಟಾರ್ಗಳು 5 ಸ್ಟಾರ್ಗೆ 5 ಸ್ಟಾರ್ನ ಫಸ್ಟ್ ಕೊಟ್ಟು ಆವಾಗ ಮುಂದಿರೋ ನಾವು ಟ್ರೈಲರ್ ಹೆಂಗೆ ಹೇಳ್ಬೇಕಂದ್ರೆ ನಮ್ಮ ಹಳ್ಳಿಯ ಸೊಗಡನ್ನು ಹೊಂದಿರುವಂಥ ಟ್ರೈಲರ್ ಆಗಿತ್ತು. ಇದ್ರೊಳಗೆ ಯೂಸ್ ಮಾಡಿದಂಥ VFX ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಎಲ್ಲ ಕೂಡ ಬೆಸ್ಟ್ ಇತ್ತು. ಎಲ್ಲ ಬೆಸ್ಟ್ ಇದ್ರೆ ಆಬ್ವಿಯಸ್ಲಿ 5 ಸ್ಟಾರಿಗೆ 5 ಸ್ಟಾರ್ ಕೊಡುವಂಥ ಮೂವಿ ಆಕೈತಿ. ಆ ಕಾರಣಕ್ಕೆ 5 ಸ್ಟಾರ್ನ ಕೊಟ್ಟನು. ಟ್ರೈಲರ್ ಒಳಗ ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಏನು ಅನಿಸ್ತಂದ್ರೆ ಒಂದೊಂದು ಕಡೆ ಲ್ಯಾಗ್ ಆದಂಗಾಯ್ತು. ಅದನ್ನೊಂದು ಚೂರು ಬೆಟರ್ ಆಗಿ ಅಂದ್ರೆ ಡೈಲಾಗ್ ಹೇಳಕ್ ಮುಂದೆ ಸ್ವಲ್ಪ ಮಟ್ಟಿಗೆ ಲೇಟ್ ಅನ್ಸಾಯ್ತು. ಅದನ್ನೊಂದು ಚೂರು ಬೆಟರ್ ಮಾಡಿದ್ರೆ ಚಲೋ ಆಗೋ ಚಾನ್ಸ ಪಕ್ಕ ಐತಿ. ಇದಾಗಿತ್ತು ನಮ್ಮ ಲ್ಯಾಂಡ್ಲಾರ್ಡ್ ಮೂವಿ ಒಂದು ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ.